ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸಿಂಧು ಕನ್ನಡ ವ್ಲಾಗ್ಸ್. ಸೊ ತುಂಬ ದಿನ ಆಗೋಗಿತ್ತು ವ್ಲಾಗ್ ಅಪ್ಲೋಡ್ ಮಾಡಿ. ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದೆ. ನಂದು ಒಂದು ಸ್ಮಾಲ್ ಬಿಸ್ನೆಸ್ ಇದೆ, ಅದರಲ್ಲಿ ಸ್ವಲ್ಪ ಕೆಲಸ ಜಾಸ್ತಿ ಇರೋದ್ರಿಂದ ಏನೋ ವ್ಲಾಗ್ ಮಾಡೋಕ್ಕಾಗಿರಲಿಲ್ಲ. ಇನ್ಮೇಲೆ ಟ್ರೈ ಮಾಡ್ತೀನಿ, ಅಟ್ಲೀಸ್ಟ್ 2 ಡೇಸ್ಗೆ ಒನ್ಸ್ ಏನಾದರೂ ವ್ಲಾಗ್ ಮಾಡೋಕ್ಕೆ ಟ್ರೈ ಮಾಡ್ತೇನೆ. ಸೊ ಇವತ್ತಿನ ವ್ಲಾಗ್ ಏನಾಗಿರುತ್ತೆ ಅಂದರೆ, ನಾವು ಹೋಗ್ತಾ ಇರೋದು ಒಂದು ಶಾರ್ಟ್ ಟ್ರಿಪ್ಗೆ. ಟ್ರಿಪ್ಗೆ ಹೋಗ್ತಾ ಇರೋದು ವಯನಾಡಿಗೆ. ಸೊ ಟ್ರಿಪ್ಪಲ್ಲಿ ಎಲ್ಲಿ ಹೋಗ್ತೀವಿ, ಎಲ್ಲಿ ಸ್ಟೇ, ಏನು ಮಾಡ್ತೀವಿ ಅಂತೆಲ್ಲ ಕವರ್ ಮಾಡ್ತೀವಿ. ಸೊ ಬನ್ನಿ ನೋಡೋಣ. ಸೊ ಇದು ರೂಟ್ ಆಗಿರುತ್ತೆ ನಮ್ಮ ಹೋಮ್ ಸ್ಟೇ ಕಡೆಗೆ. ಸೊ ನಾವು ಕೇರಳ ರೀಚ್ ಆಗಿಬಿಟ್ರಿ. ಈ ರೂಟ್ ಅಂತೂ ಅಷ್ಟು ಚೆನ್ನಾಗಿತ್ತು. ಆ್ಯನಿಮಲ್ ಸ್ಪಾಟಿಂಗ್ ಮಾಡ್ತಾಯಿದ್ರಿ ಅಲ್ಲಲ್ಲೇ. ನಮಗೆ ಎಲಿಫೆಂಟು ಕಾಣಿಸ್ತು ಒಂದು ಟೆಂಪಲ್ ಮುಂದೆ. ಸೊ ಇದೇ ನಮ್ಮ ಬ್ಯೂಟಿಫುಲ್ ಹೋಮ್ ಸ್ಟೇ ಫಾರ್ ಅನದರ್ 3 ಡೇಸ್. ನಾವು ಇಲ್ಲೇ 3 ದಿನ ಇಲ್ಲೇ ಇರ್ತೀವಿ. ಸಿಟಿಯಿಂದ ದೂರ, ಸೌಂಡು, ಗಿಲಬಿಲ, ಬ್ಯುಸಿ ಲೈಫ್ ಎಲ್ಲ ಕಟ್ ಆಫ್ ಮಾಡಿ ಇಲ್ಲಿ ಎಷ್ಟು ಸೈಲೆಂಟ್ ಆಗಿರುತ್ತಂದರೆ ಈ ಪ್ಲೇಸ್ ಅಷ್ಟು ಚೆನ್ನಾಗಿರುತ್ತೆ. ಸೊ ಇದೇ ನಮ್ಮ ಹೋಮ್ ಸ್ಟೇ ವ್ಯೂ. ಸೊ ಎದ್ದಿದ ತಕ್ಷಣ ಮಲ್ಕೊಳ್ಳೋವಾಗ ದಿನನಿತ್ಯ 3 ದಿನ ಈ ಸ್ಟೇ ಅಂತೂ ಅಷ್ಟು ಅದ್ಭುತ ಫೀಲಿಂಗ್ ಆಗಿತ್ತು. ಫುಲ್ಲು ನಿಮ್ಮ ಕಾಡ್ ಮಧ್ಯದಲ್ಲಿ ಈ ಸ್ಟೇ ಇದೆ, ಕಾಡ್ ಸೆಂಟರಲ್ಲಿ. ಆ್ಯಂಡ್ ಇಡೀ ದಿನ ನಮ್ಗೆ ಹೆಂಗಿರುತ್ತೆ ಅಂದರೆ ಏನೂ ಸೌಂಡ್ ಇಲ್ಲ, ಓನ್ಲಿ ಚಿಲಿಪಿಲಿ ಬರ್ಡ್ಸ್ದು, ಮತ್ತು ತುಂಬ ಸೈಲೆಂಟಾಗಿರುತ್ತೆ. ಸೊ ನಿಮಗೆ ಯಾರಾದರೂ ಒಂದು ಸ್ವಲ್ಪ ಪೀಸ್ ಆಫ್ ಮೈಂಡ್ ಆ ಥರ ಬೇಕಿರೋರಿಗೆ ಇಟ್ಸ್ ಅಮೇಝಿಂಗ್. ಆ್ಯಂಡ್ ಈ ಹೋಮ್ ಸ್ಟೇ ಅಂತೂ ಅಷ್ಟು ಚೆನ್ನಾಗಿತ್ತು, ಅಫೋರ್ಡೆಬಲ್. ಯಾರಿಗಾದರೂ ಈ ಹೋಮ್ ಸ್ಟೇ ಡೀಟೇಲ್ಸ್ ಬೇಕಂದರೆ ಕಮೆಂಟಲ್ಲಿ ತಿಳಿಸಿ, ನಾನು ನಿಮಗೆ ಡೀಟೇಲ್ಸ್ ಕೊಡ್ತೀನಿ. ಸೊ ನೋಡ್ತಾ ಇದ್ದೀರಲ್ಲ ಎಷ್ಟು ಗ್ರೀನ್ರಿ. ಸೊ ಇದೇ ವ್ಯೂ ಆಗಿರುತ್ತೆ, ಇದೇ ನಮ್ಮದು ಹೋಮ್ ಸ್ಟೇ. ಸೊ ಮೇಲೆ ನಾನು ನನ್ನ ಹಸ್ಬೆಂಡ್ ಸ್ಟೇ ಮಾಡಿದ್ರಿ, ಆ್ಯಂಡ್ ಕೆಳಗಡೆ ನಮ್ಮಿಬ್ಬರು ಫ್ರೆಂಡ್ಸ್. ಈವ್ನಿಂಗ್ ನಾವು ವಿಲ್ಟನ್ ಅಂತ ಸುಲ್ತಾನ್ ಬತ್ತೇರಿ ಹತ್ರ ಹೋಟೆಲ್ ಇದೆ, ಅಮೇಝಿಂಗ್. ಅಲ್ಲೂ ಟ್ರೈ ಮಾಡ್ಬೋದು. ಊಟ ಮಾತ್ರ ಸೂಪರಾಗಿತ್ತು. ಸೊ ಅಲ್ಲಿ ಝೂಡಿಯೋ ನಾನು ಫಸ್ಟ್ ಟೈಮ್ ಮಲಯಾಳಮಲ್ಲಿ ಬರ್ದಿರೋದು ನೋಡಿ ನಂಗೆ ತುಂಬ ಖುಷಿ ಆಯಿತು. ಸೊ ಅದಕ್ಕೆ ಒಂದು ಕ್ಲಿಪ್ ಹಾಕಿದ್ದೀನಿ. ಬಂದಾದಮೇಲೆ ನಾವು ಸ್ವಲ್ಪ ಬಾನ್ ಫೈರ್ ಮಾಡಿ ಸ್ಲೈಟಾಗಿ ಪಾರ್ಟಿ ಮಾಡಿದ್ವಿ. ಸೊ ಬಂದರೆ ಸ್ವಲ್ಪ ಫೀಲ್ ಆಗಬೇಕಲ್ಲ. ಸೊ ನೋಡಿ ನನ್ನ ಫ್ರೆಂಡ್ ಎಷ್ಟು ಖುಷಿಯಾಗಿ ಡ್ಯಾನ್ಸ್ ಆಡ್ತಾಯಿದ್ವಿ. ಸೊ ಇವರಿಬ್ಬರು ಸಿಂಗರ್ಸು, ಹಸ್ಬೆಂಡ್ ವೈಫು, ತುಂಬ ಚೆನ್ನಾಗಿ ಆಡ್ತಾರೆ. ಸೊ ನಾವು ಜಾಮಿಂಗ್ ಕೂಡ ಮಾಡಿದ್ರಿ ರಾತ್ರಿ. ನೆಕ್ಸ್ಟ್ ಡೇ ನಾವು ಇಡಿಕಲ್ ಕೇವ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿ ಹೋದರೆ ಫುಲ್ಲು ಟ್ರಾಫಿಕ್ಕು. ಇಡೀ ಬೆಂಗಳೂರೇ ವಯನಾಡ್ ಬಂದುಬಿಟ್ಟಿದ್ದಾರೆ ಅಂತ ಕಾಣಿಸುತ್ತೆ. ನಮ್ಮ ಥರನೇ ಅವರು ಪ್ಲ್ಯಾನ್ ಮಾಡಿಬಿಟ್ಟಿದ್ದಾರೆ. ಸೊ ನೋಡಿ ಇಷ್ಟು ಕ್ರೌಡ್ ಆಗಿತ್ತಂದರೆ ವೇಟಿಂಗ್ ಟೈಮ್ 1/2 ಅವರು. ಕೇವ್ ಒಳಗಡೆ ನೀವು ಹೋಗ್ಬೇಕಂದ್ರೆ ಫಸ್ಟು ಅಟ್ಲೀಸ್ಟ್ 2 ಕಿಲೋಮೀಟರ್ಸ್ ಟ್ರೆಕ್ ಇದೆ. ಆ ಟ್ರೆಕ್ ಹೆಂಗಿದೆ ಅಂದರೆ ಸ್ಲ್ಯಾಂಟಾಗಿ ಮೇಲೆ ಹತ್ಕೊಂಡು ಹೋಗಬೇಕು. ಟ್ರೆಡ್ಮಿಲಲ್ಲಿ ಮೇಲೆ ಇನ್ಕ್ಲೈನ್ ಹೆಂಗೆ ಮಾಡಿದ್ರೆ ಆ ಥರ. ಸೊ ನಮ್ಗೆ ತುಂಬ ಕಷ್ಟ ಆಯಿತು. ಬಟ್ ನನಗೆ ಅಲ್ಲಿ ಬೇರೆ ಏನ್ಷಿಯಂಟ್ ಲ್ಯಾಂಗ್ವೇಜಿಂದ ರಾಕ್ ಮೇಲೆ ಏನೋ ಬರ್ದಿರೋದೆಲ್ಲ ಇರುತ್ತೆ ಅಂತ ಹೇಳಿದರು, ಲಿಪಿ. ಸೊ ಅದಕ್ಕೋಸ್ಕರ ನಾನು ಫುಲ್ ಎಕ್ಸೈಟ್ಮೆಂಟ್ ಆಗಿ ಎಷ್ಟೇ ಏನೇ ಕಷ್ಟ ಬಂದರೂ ಹೋಗೋಣ ಅಂತ ಹೋದರೆ ಚೆನ್ನಾಗಿತ್ತು. ಬಟ್ ಎಲ್ಲೋ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಇದೆ. ಆ ಲಿಪಿ ನಾನು ಹೇಳಿದ್ದು ಒಂದೇ ರಾಕ್ ಮೇಲೆ, ಓನ್ಲಿ 1 ರಾಕ್ ಮೇಲೆ ಏನೋ ಲಿಪಿ ಬರೆದಿದೆ, ಬೇರೆ ಏನ್ಷಿಯಂಟ್ ಸ್ಕ್ರಿಪ್ಟ್ ಥರ. ಅದು ಒಂದೇ ನೋಡೋಕ್ಕಾಗಿದ್ದು, ಇನ್ನೇನೂ ಇರಲಿಲ್ಲ ಅಷ್ಟು ಮೇಲೆ ಹತ್ತಿ ಹೋಗೋದು. ಬಟ್ ಓಕೆ, ಅಡ್ವೆಂಚರ್ ಆಗಿತ್ತು. ಬಟ್ ಸ್ವಲ್ಪ ನೋಡಿಕೊಂಡು ಕ್ರೌಡೆಲ್ಲ ಇದ್ದರೆ ಇಟ್ ಇಸ್ ನಾಟ್ ವರ್ತ್ ಇಟ್, ಬಿಕಾಸ್ ಓನ್ಲಿ 1 ರಾಕ್ ಮೇಲೆ ಈ ಥರ ಲಿಪಿ ಇರೋದು. ನಾನು ಅಂದ್ಕೊಂಡೆ ಒಳಗಡೆ ಹೋದರೆ ಕೇವ್ಸು ಅದ್ರ ಮೇಲೆ ಏನಾದರೂ ಲಿಪಿ ಆ ಥರ ಇರುತ್ತೆ ಅಂದ್ಕೊಂಡಿದ್ದೆ. ಸೊ ಎನಿವೇಸ್ ನಿಮ್ಗೆ ಇಷ್ಟ ಆದರೆ ನೀವು ಹೋಗ್ಬೋದು. ಬಟ್ ಚೆನ್ನಾಗಿತ್ತು ಒಂಥರ. ಕ್ರೌಡ್ ಒಂದು ಇರಲಿಲ್ಲ ಅಂದರೆ ಇನ್ನೂ ಚೆನ್ನಾಗಿರ್ತಾಯಿತ್ತು ಅಂತ ನನಗೆ. ನೋಡಿ ಒಂದು ಫೋಟೋ ಕೂಡ ತೆಗಿಯೋಕ್ಕೆ ಆಗ್ತಾ ಇರಲಿಲ್ಲ, ಬಿಕಾಸ್ ಫುಲ್ ಕ್ರೌಡ್ ಆಗಿತ್ತು. ಮೋಸ್ಟ್ಲಿ ನಾನು ಅಂದ್ಕೊಂಡಿರೋ ಥರ ಎಲ್ಲರೂ ವಯನಾಡ್ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದಕ್ಕೆ ವಿ ಎಂಡೆಡ್ ಅಪ್ ದೇರ್. ಮತ್ತು ಈಚೆ ಬಂದಿದ್ದ ತಕ್ಷಣ ಇನ್ನೇನೋ ಒಂಥರ ರಾಕ್ಸ್ ಮೇಲೆ ಕಾವಿಂಗ್ಸ್ ಆಗಿರೋ ಥರ ಕಾಣಿಸ್ತು. ತುಂಬ ಚೆನ್ನಾಗಿತ್ತು. ಇದು ಕೂಡ ಇಟ್ ಸೀಮ್ಸ್ ಲೈಕ್ ಇಟ್ ಈಸ್ ವೆರಿ ಓಲ್ಡ್. ಇದು ಆ್ಯಡಮ್ ಆ್ಯಂಡ್ ಈವ್ ಅಂತ ಅನ್ಕೊತಾ ಇದ್ದೀನಿ, ಬಟ್ ನಾಟ್ ರಿಯಲಿ ಶ್ಯೂರ್. ಲುಕ್ಸ್ ಲೈಕ್, ಬಿಕಾಸ್ ಅವ್ರ ಆ್ಯಪಲ್ಲು ಮತ್ತು ಆ ಸ್ನೇಕು ಮೋಸ್ಟ್ಲಿ ಆ್ಯಡಮ್ ಆ್ಯಂಡ್ ಈವೇ ಅಂತ ಅನ್ಕೊತಾ ಇದ್ದೀನಿ. ಸೊ ಚೆನ್ನಾಗಿತ್ತು ಒಂಥರ. ಅಲ್ಲೂ ಸ್ವಲ್ಪ ಹೊತ್ತು ನಾವು ಕೂತ್ಕೊಂಡ್ರಿ, ಬಿಕಾಸ್ ವಿ ವರ್ ವೆರಿ ಟಯರ್ಡ್. ಆಲ್ಮೋಸ್ಟ್ ಮೇಲೆ ಹೋಗಿ ಬರೋಷ್ಟರಲ್ಲಿ ಇಟ್ ಟುಕ್ ಅಸ್ ಅರೌಂಡ್ 2 hours. ಸೊ ಕೇವ್ಗೆ ಹೋಗೋಕ್ಕೆ 2 hours, 1 hour ಜಸ್ಟ್ ವೇಟಿಂಗು. ಮತ್ತು ನಾನು ಹೇಳಿದ್ನಲ್ಲ ಇನಿಷಿಯಲ್ ಟ್ರೆಕ್ ಮಾಡಬೇಕು, ಅಷ್ಟಕ್ಕೆ 1 hour ತೊಗೊಳ್ತು. ತುಂಬ ಟಿಕೆಟ್ಸೇ ಸಿಗ್ತಾ ಇರಲಿಲ್ಲ, ಅಲ್ಲಿ ಟೋಕನ್ ಸಿಸ್ಟಮ್ ಬೇರೆ. ಸೊ ನೆಕ್ಸ್ಟ್ ನಾವು ವ್ಯೂ ಪಾಯಿಂಟ್ ಹೋಗಿದ್ರಿ. ಎಷ್ಟು ಚೆನ್ನಾಗಿತ್ತಂದರೆ ಈ ವ್ಯೂ ಪಾಯಿಂಟ್ ಮಾತ್ರ ಅಷ್ಟು ಸೂಪರಾಗಿತ್ತು.
ವೆರಿ ಕಾಮ್, ಸ್ಲೋ ಬ್ರೀಸ್, ಆಮೇಲೆ ಪ್ರತಿಯೊಂದು ರೇ ಸಂದು ಅದು ಎಷ್ಟು ನೀಟಾಗಿ ಹಿಂಗೆ ಎಳ್ದಿರೋ ಥರ ಇತ್ತು. ಅದು ಫೋಟೋಸ್ ಜಸ್ಟಿಸ್ ಮಾಡ್ತಿಲ್ಲ, ವೀಡಿಯೋಸ್ ಆ್ಯಂಡ್ ಫೋಟೋಸ್, ಬಟ್ ರಿಯಲಲ್ಲಂತೂ ತುಂಬ 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 ಬ್ಯೂಟಿಫುಲ್ ಆಗಿತ್ತು. ನಾವು ಇಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿ ಹೊರಟ್ವಿ. ಹೋಗಿದ ತಕ್ಷಣ ಒಂದು ಕಾಫಿ, ಆಮೇಲೆ ಇದೇ ನಮ್ಮ ನೈಟ್ ವ್ಯೂ ಆಗಿರುತ್ತೆ. ನೈಟಲ್ಲಿ ತುಂಬ ಚೆನ್ನಾಗಿರುತ್ತೆ, ವೆರಿ ಕಾಮ್. ಆಮೇಲೆ ಸರಿ ಅಂದ್ಬಿಟ್ಟು ಆ್ಯನಿಮಲ್ ಸ್ಪಾಟಿಂಗ್ ಮಾಡೋಣ ಅಂತ ಅಡ್ವೆಂಚರ್ಗೆ ಹೊರಟ್ವಿ. ಸೊ ಸಫಾರಿ ಒಂದು ಜಿಪ್ ಮಾಡಿದ್ರಿ. ಜೀಪಲ್ಲಿ ಯಾರು ಮುಂದೆ ಕೂತಿದ್ರೋ ಅವ್ರಿಗೆ ಅಲ್ಲಿ ಓಪನ್ ಇತ್ತು. ಸೊ ಸ್ವಲ್ಪ ಭಯ ಇತ್ತು, ಬಿಕಾಸ್ ಸೇಫ್ಟಿ ಅನ್ನೋದೇನಿಲ್ಲ, ಇಟ್ಸ್ ಆನ್ ಅವರ್ ಓನ್ ರಿಸ್ಕ್. ಯಾವಾಗ ಬೇಕಾದರೂ ಏನು ಬೇಕಾದರೂ ಆ್ಯನಿಮಲ್ ಬರ್ಬೋದು. ಸೊ ಫಸ್ಟ್ ನಾವು ಸ್ಪಾಟ್ ಮಾಡಿದ್ದೆ ಎಲಿಫೆಂಟ್. ಎಸ್, ಅಲ್ಲಿ ನೋಡಿ ಎಲಿಫೆಂಟ್. ಅಥವಾ ಆಸ್ ಅ ಬೇಬಿ ಎಲಿಫೆಂಟ್, ಚಿಕ್ಕದಾಗಿತ್ತು ಎಲಿಫೆಂಟ್. ಅವರು ರಾತ್ರಿ ಹೊತ್ತೇನೋ ಊಟ ಹುಡುಕ್ತಾ ಇದ್ರೋ ಏನೋ ನನಗೆ ಗೊತ್ತಿಲ್ಲ, ಬಟ್ ನಮಗೆ ಕಾಣಿಸ್ತು. ಎಲ್ಲರೂ ಅಷ್ಟು ಲಕ್ಕಿಯಾಗಿರಲ್ಲ, ಬಟ್ ವಿ ಸ್ಪಾಟೆಡ್ ಮಲ್ಟಿಪಲ್ ಎಲಿಫೆಂಟ್ಸ್, ನಾಟ್ ಓನ್ಲಿ ದಿಸ್. ನೆಕ್ಸ್ಟ್ ಸ್ಪಾಟ್ ಮಾಡಿದ್ದೆ ಡೀರ್. ಸೊ ಡೀರ್ ಎಷ್ಟೊಂದು ಗ್ರೂಪಲ್ಲಿ ಬಂದಿತ್ತು, ಅದು ಮಾಡಿದ್ರಿ. ಆಮೇಲೆ ಇಲ್ಲಿ ನನ್ನ ಫ್ರೆಂಡ್ಸು ಅವ್ರ ಸಾಂಗ್ ರೆಕಾರ್ಡಿಂಗ್, ಬಿಕಾಸ್ ದೇ ಹ್ಯಾವ್ ಅ ಪೇಜ್, ಯು ಕ್ಯಾನ್ ಫಾಲೋ ದೇ ಪೇಜ್, ದೇ ಸಿಂಗ್ ಅಮೇಝಿಂಗ್ ಸಾಂಗ್ಸ್. ಸೊ ಅವ್ರದ್ದು ರೆಕಾರ್ಡಿಂಗಲ್ಲಿ ನಾವು ಭಾಗಿದಾರಾಗಿ ಜಾಮಿಂಗ್ ಎಂಜಾಯ್ ಮಾಡ್ತಾ ಇದ್ವಿ. ಸೊ ಇದೇ ವ್ಯೂ ರಾತ್ರಿ ಹೊತ್ತು ನಾನು ಮಲ್ಕೊಂಡಿದ್ದ ಜಾಗದಲ್ಲಿ ಈ ವ್ಯೂ ಕಾಣಿಸುತ್ತೆ. ತುಂಬ ಬ್ಯೂಟಿಫುಲ್. ಬೆಳಗ್ಗೆ ಎದ್ದ ತಕ್ಷಣ ಅದೇ ವ್ಯೂ ಹಿಂಗೆ ಟರ್ನ್ ಆಗಿಬಿಡುತ್ತೆ. ಸೊ ವೆರಿ ಬ್ಯೂಟಿಫುಲ್. ಎವ್ರಿ ಮಾರ್ನಿಂಗ್ ನಾನು ಅನ್ಕೊತಾ ಇದ್ದೆ, ಅಯ್ಯೋ ವಾಪಸ್ ಹೋಗ್ಬೇಕಾ ಬೆಂಗಳೂರಿಗೆ ಅಂತ. ಸೊ ನಾನು ನನ್ನ ಹಸ್ಬೆಂಡ್ ಯಾವುದೋ ಹಿಡನ್ ಜೆಮ್ ಪ್ಲೇಸ್ ಅಂತ ಹೇಳ್ತಾಯಿದ್ರು, ಅಲ್ಲಿ ನಡ್ಕೊಂಡು ಹೋಗ್ತಾಯಿದ್ರಿ, ತೋರಿಸ್ತಾಯಿದ್ರಿ, ಇದು ನೋಡು ಅದು ನೋಡು, ಏನಾದರೂ ಒಂದು ಪಕ್ಷಿನೋ ಏನೋ ಒಂದು ಕಾಣಿಸ್ತಾ ಇರ್ತಾಯಿದ್ರು. ಇದೊಂದು ಬ್ರಿಡ್ಜ್ ಆಗಿರುತ್ತೆ ಅದೇ ಹಿಡನ್ ಜೆಮ್ಮಲ್ಲಿ, ವೆರಿ ಬ್ಯೂಟಿಫುಲ್. ಆ ಹಿಡನ್ ಜೆಮ್ಮಲ್ಲಿ ಏನಂದರೆ, ನಾವು ಏನೋ ವಾಟರ್ ಪ್ಲೇಸ್ ಅಂತ ಹೋದರೆ ಒಳಗಡೆ ಒಂದು ಬ್ಯೂಟಿಫುಲ್ ಕೆಫೆ. ಸೊ ಅಪ್ಪ ಮಗ ಇಬ್ಬರು ಹೊಸ್ದಾಗಿ ಮಾಡ್ತಾ ಇರೋದು ಈ ಕೆಫೆ. ತುಂಬ ಚೆನ್ನಾಗಿದೆ. ಅವರೆಲ್ಲ ಏನೋ ಸ್ಟೋನ್ಸಿಂದ ಸೋಫಾ ಆ ಥರ ಎಲ್ಲ ಮಾಡಿದ್ರು, ವೆರಿ ಕ್ರಿಯೇಟಿವ್. ಸೊ ಏನಾದರೂ ಈ ಹಿಡನ್ ಜೆಮ್ಗೆ ನೀವು ಹೋಗಿದ್ರೆ ಮಸ್ಟ್ ಟ್ರೈ ದರ್ ಕಾಫಿ. ಮತ್ತು ಒಂದು ಕೇಕ್ ಇತ್ತು, ವಾಲ್ನಟ್ ಕೇಕ್ ಆ್ಯಂಡ್ ಕ್ಯಾರೆಟ್ ಕೇಕ್. ಈ 2 ಕೇಕ್ ಮಾತ್ರ ಟ್ರೈ ಮಾಡಲೇಬೇಕು, ತುಂಬ ಚೆನ್ನಾಗಿತ್ತು. ಸೊ ಇದೇ ಅವ್ರ ಪ್ರಾಪರ್ಟಿ, ಅವ್ರ ಮನೆ ಇತ್ತಂತೆ. ಆಮೇಲೆ ಕೊರೋನಾ ಟೈಮ್ವರೆಗೂ ಇಟ್ ವಾಸ್ ನೈಸ್ ಕೆಫೆ. ಆಮೇಲೆ ಮನೆ ಟರ್ನ್ ಮಾಡಿಬಿಟ್ರು ಕೊರೋನಾ ಲಾಸ್ ಆಗಿದ್ದಕ್ಕೆ. ಮತ್ತೆ ಅಗೇನ್ ದೇ ಆರ್ ವರ್ಕಿಂಗ್ ಆನ್ ದ ಕೆಫೆ. ಸೊ ವೆರಿ ಬ್ಯೂಟಿಫುಲ್. ಇಟ್ಸ್ ಅ ಹಿಡನ್ ಜೆಮ್ ಬೈ ದ ವೇ. ಸೊ ಯಾರಾದರೂ ಹೋದರೆ ಡೆಫಿನೆಟ್ಲಿ ಟ್ರೈ ದರ್ ಕ್ಯಾರೆಟ್ ಕೇಕ್ ಆ್ಯಂಡ್ ವಾಲ್ನಟ್ ಕೇಕ್, ಇಟ್ಸ್ ಅಮೇಝಿಂಗ್. ಸೊ ಇದೇ ರೂಟು ಈಚೆ ಹೋಗೋಕ್ಕೆ. ಸೊ ನಾವು ತುಂಬ ಒಳಗಡೆ ನಡ್ಕೊಂಬಂದಾಗ ನಮ್ಗೆ ಈ ಸರ್ಪ್ರೈಸ್ ಕಾಣಿಸಿದ್ದು, ಒಂದು ಕೆಫೆ, ಅದರಲ್ಲಿ ನೀರು, ಜನರು ಆಡ್ತಾ ಇರೋದು. ಸೊ ಇಲ್ಲಿ ಬರೀ ಟ್ರೈಬಲ್ ಪೀಪಲ್ ಇರೋದಂತೆ. ಸೊ ರಾತ್ರಿ ಹೋಗಾದ್ಮೇಲೆ ಹೋಗೋಕ್ಕೆ ಮುಂಚೆ ಒಂದು ಸತಿ ಆದರೂ ಬಾನ್ ಫೈರ್ ಮಾಡಿ ಜಾಮಿಂಗ್ ಮಾಡಬೇಕು ಅಂತ. ಸೊ 2ನೇ ಸತಿ ಇದು ನಾವು ಮಾಡ್ತಾಯಿದ್ರಿ. ಸೊ ಲಾಸ್ಟ್ ಡೇ ಇವತ್ತು. ನೆಕ್ಸ್ಟ್ ಮಾರ್ನಿಂಗ್ ನಾವು ಹೊರಡಬೇಕಾಗಿತ್ತು. ಆದರೆ ಇದಿಷ್ಟೆಲ್ಲ ತಯಾರಿ ಮಾಡಾದ್ಮೇಲೆ ನಮಗೆ ರಾತ್ರಿ ಭಯ ಆಗ್ಬಿಡ್ತು, ಬಿಕಾಸ್ ಪಕ್ಕದಲ್ಲಿ ಈ ಪಟಾಕಿ ಎಲ್ಲ ಹೊಡಿತಾ ಇದ್ರು. ಸೊ ಇಲ್ಲಿ ಫೈರ್ ಫ್ಲೈ ಗೊತ್ತಾ ನಿಮಗೆ, ಲೈಟ್ ಬರುತ್ತಲ್ಲ, ಆ ಹುಳ ಕಾಣಿಸ್ತು. ನಾವು ಸ್ಪಾಟ್ ಮಾಡಿದ್ರಿ, ನಾನು ಯಾವತ್ತೂ ನೋಡಿರಲಿಲ್ಲ. ಸೊ ಕಮಿಂಗ್ ಬ್ಯಾಕ್ ಟು ದ ಸ್ಟೋರಿ, ಅಲ್ಲಿ ಪಟಾಕಿ ಹೊಡೆದ್ರು, ನಮಗೆ ಭಯ ಆಗೋಯ್ತು. ಎಲಿಫೆಂಟ್ ನೋಡಿ ಪಟಾಕಿ ಹೊಡೆದ್ರು ಏನೋ ಅಂತ. ಒಳಗಡೆ ಹೋದ್ರಿ, ಗೇಮ್ಸ್ ಆಡಿದ್ರಿ. ಆವಾಗಲೇ ಆ ಚಿಕ್ಕ ಫ್ರಾಗ್ ನಾವು ಸ್ಪಾಟ್ ಮಾಡಿದ್ರಿ. ಲಾಸ್ಟಲ್ಲಿ ಆನ್ ದಿ ವೇ ಬ್ಯಾಕ್ ಟು ಬೆಂಗಳೂರು ಹೋಗುವಾಗ ಈ ಒಂದು ಚಿಕ್ಕ ಜಾಗ ನನಗೆ ಕಾಣಿಸ್ತು, ಫುಲ್ ಆಫ್ ಸನ್ಫ್ಲವರ್. ಸರಿ, ಒಂದು ಸ್ವಲ್ಪ ಶಾರ್ಟ್ ತೆಗಿಯೋಣ ಅಂತ 1-2 ಶಾರ್ಟ್ ತೆಗೆದಿದ್ದೆ ಅಷ್ಟೇ. ಇವತ್ತಿನಾಗಿರುತ್ತೆ ಈ ವ್ಲಾಗ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಟಿಲ್ ದೆನ್ ಟಾಟಾ, ಟೇಕ್ ಕೇರ್. ನಿಮಗೂ ಈ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.